ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಮಗಳಿನ್ನೂ ಎದ್ದಿಲ್ಲ. ಈಗ 6:45, ಇನ್ನು 10 ನಿಮಿಷ ಇದೆ 7 ಗಂಟೆಗೆ. ನಾನಿವತ್ತು 7:30ಗೆ ಎದ್ದೇಳ್ತಾ ಇದ್ದೆ. ಡೈಲಿ ಇವತ್ತು ಬೇಗ ಎದ್ದಿದ್ದೀನಿ. ಅಮ್ಮ ಇಲ್ಲ, ಇವತ್ತು ಊರಿಗೆ ಹೋಗಿದ್ದಾರೆ. ಅಕ್ಕನ ಮೊಮ್ಮಗಳು ಶ್ರೀಮಂತ ಇದೆ, ಅದಕ್ಕೋಸ್ಕರ ಅವರು ಇವತ್ತು ಬೆಳಗ್ಗೆನೇ ಊರಿಗೆ ಹೋದರು. ಇವತ್ತು ನಾನು, ನಮ್ಮ ಮನೆಯವರು, ಅಪ್ಪ, ನನ್ನ ಮಗಳು ಇಷ್ಟೇ ಜನ ಮನೆಯಲ್ಲಿರೋದು. ಆಮೇಲೆ ನಮ್ಮ 2 ನಾಯಿ. ಅಷ್ಟಕ್ಕೂ ನಾನು ಈಗ ಅಡುಗೆ ಮಾಡಬೇಕು. ಅದಕ್ಕೆ ಮುಂಚೆ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಕೊಟ್ಬಿಟ್ಟು ಆಮೇಲೆ ನನ್ನ ಮಗಳಿಗೆ ಹಾಲು ಕಾಯಿಸಿಟ್ಬಿಟ್ರೆ ಆಮೇಲೆ ಅವಳು ಎದ್ರೆ ಹಾಲು ಕಾಯಿಸೋಕ್ಕೆ ಬಿಡಲ್ಲ. ಅಮ್ಮ ಎತ್ಕೊ ಅಂತ ಇನ್ನೇನೇ ಬರ್ತಾರೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಈಗ ಬಿಸಿನೀರು ಹಾಕಿಟ್ಟಿದ್ದೀನಿ. ಬಿಸಿನೀರು ಕುಡಿದ್ಬಿಟ್ಟು ಅವ್ಳಿಗೆ ಹಾಲು ಕಾಯಕ್ಕಿಡ್ತೀನಿ. ಎದ್ದರೆ ಎತ್ಕೊಂಬರ್ಬೇಕು. ಓಕೆ, ಈಗ ಅದಕ್ಕೆ ಆಮೇಲೆ ನಿಮ್ಗೊಂದು ಹೇಳಬೇಕು, ನಾಯಿ ಏನು ಮಾಡಿದ್ದಾಳೆ ಅಂತ ಈಜೆ ಹೋಗ್ಬಿಟ್ಟು ತೋರಿಸ್ತೀವಿ. ನಾನೀಗ ಬಿಸಿನೀರನ್ನ ಹಾಕ್ಕೊಂಡು ಹಾಲು ಹಾಕಬೇಕು. ಹಾಲನ್ನ ಕೈಗೆ ಇಡ್ತೀನಿ. ಅವ್ಳಿಗೆ ಹಾಲು ಕೈಗೆ ಇಟ್ಟಿದ್ದಾಯಿತು. ಸಣ್ಣ ಉರಿ ಮಾಡಿ ಇಟ್ಬಿಡ್ತೀನಿ. ನಿಧಾನಾಗಿ ಕಾಯಿಲೆ ಅಂತ, ಯಾಕೆಂದರೆ ಅವಳಿಗೆ ಎದ್ದ ತಕ್ಷಣವೇ ಹಾಲು ಕೊಡೋಲ್ಲ. ಸ್ವಲ್ಪ ನೀರು ಕುಡಿಸ್ಬಿಟ್ಟೆ ಆಮೇಲೆ ಹಾಕ್ಕೊಡೋದು. ಖಾಲಿ ಹೊಟ್ಟೆಲಿ ಕೊಡಬಾರ್ದು ಅಂತಾರಲ್ಲ, ನಾನು ಸ್ವಲ್ಪ ನೀರು ಕಾಯಿಸ್ಕೊಂಡಿದ್ದೀನಿ. ಯಾಕೆ ನಾನು ಫಸ್ಟ್ ಎದ್ದ ತಕ್ಷಣ ನೀರು ಕುಡಿತಿರಲ್ಲ, ಟೀ ಕುಡಿದ್ಬಿಡ್ತಿದ್ದೆ. ಯಾಕೋ ಸಿಕ್ಕಾಪಟ್ಟೆ ಪಿಂಪಲ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು. ನೋಡಿ ಎಷ್ಟೊಂದಾಗಿದೆಯಲ್ಲ. ಇತ್ತು ಮುಂಚೆ ನಾನು ಪಿಂಪಲ್ಸ್ ವಯಸ್ಸೇ, ಆದರೆ ಯಾಕೋ ಇತ್ತೀಚೆಗೆ ತುಂಬ ಜಾಸ್ತಿ ಆಗ್ತಿದ್ದಾವೆ. ಮತ್ತು ಬಾಯೆಲ್ಲ ಒಂಥರ ಏನೂ ತಿನ್ನೋಕ್ಕಾಗ್ತಿರಲಿಲ್ಲ, ಖಾರ ಆ ಥರ ಆಗ್ಬಿಟ್ಟಿತ್ತು. ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗಿ ಬಂದು ವೀಡಿಯೋ ಹಾಕಿದ್ವಲ್ಲ, ದೇವಸ್ಥಾನಕ್ಕೆ ಹೋಗೋ ಹಿಂದಿನ ದಿನದಿಂದ ತುಂಬ ಬಾಯೆಲ್ಲ ಇದಾಗ್ತಿತ್ತು. ಅದಾದಮೇಲೆ ತುಂಬ ಹಿಂಸೆ, ಒಂಥರ ಖಾರ ತಿನ್ನೋಕ್ಕಾಗ್ತಿರಲಿಲ್ಲ, ಏನಿಲ್ಲ. ಆಮೇಲೆ ಮೆಡಿಕಲಲ್ಲಿ ಕೇಳಿ ಒಂದು ಮಾತ್ರೆ, ಸ್ವಲ್ಪ ಮಾತ್ರೆ ಇಸ್ಕೊಂಬಂದಿದ್ರು, ಅಂದರೆ ಹೀಟ್ ಎಲ್ಲ ಕಡಿಮೆ ಆಗೋದಕ್ಕೆ ಅಂತ. ಒಂದು 3 ಏನು ತೊಗೊಂಡೆ ಅಷ್ಟೇ. ಅದಾದಮೇಲೆ ಇನ್ನೂ ಸ್ವಲ್ಪ ಹಂಗೆ ಇದೆ, ಖಾರ ಇನ್ನೂ ತಿನ್ನೋಕ್ಕೆ ಆಗ್ತಾಯಿಲ್ಲ. ಅದ್ರ ಪ್ರಾಬ್ಲಮಿಂದ ಈ ಥರ ಆಗ್ತಿದ್ದಾವೆ, ಏನೋ ಗೊತ್ತಿಲ್ಲ. ಅದಕ್ಕೆ ಸ್ವಲ್ಪ ಟೀ ಅವೆಲ್ಲ ಅವಾಯ್ಡ್ ಮಾಡೋಣ ಅಂತ ಟೀ ಎಲ್ಲ ಏನೂ ಕುಡಿತಿಲ್ಲ. ನಾನು ಈಗ ನನ್ನ ಮಗಳಿಗೆ ಹಾಲು ಕಾಯಿಸಿದಾಗ ಅದೇ ಒಂದು ಸ್ವಲ್ಪ ನಾನು ಒಂದು ಲೋಟ ಕಾಯಿಸ್ಕೊಂಡು ಕುಡ್ಕೋತೀನಿ. ಅದರಲ್ಲೇನೆ ಟೀ ಎಲ್ಲ ಏನು ಕುಡಿತಿಲ್ಲ. ನಮ್ಮ ಮನೆಯವ್ರು ಎಲ್ರಿಗೂ, ನಾನು ಒಬ್ಳಿಗಾಗಿದ್ರು ಒಂಥರ, ಅವರೆಲ್ರಿಗೂ ಬಾಯಿ ಥರನೇ ಆಗಿದೆ. ಅದು ಯಾಕೆ ಆ ಥರ ಪ್ರಾಬ್ಲಮ್ ಆಯಿತು ಗೊತ್ತಿಲ್ಲ. ಊಟ ತಿನ್ನೋಕ್ಕಾಗಲ್ಲ. ಊಟ ಅಂದರೆ ಖಾರ, ಸ್ವಲ್ಪ ಖಾರ ಇದ್ದರೂ ಜಾಸ್ತಿ ಖಾರ ಅನಿಸೋ ಥರ. ಯಾಕೆ ಹಂಗಾಯ್ತು ಅಂತಲೇ ಗೊತ್ತಾಗ್ತಿಲ್ಲ. ಮಗಳು ಎದ್ಬಿಟ್ರೆ ಆಮೇಲೆ ಅಮ್ಮ ಅಂತ ಜೋರಾಗಿ ಕಿರ್ಚ್ಕೊಟ್ಟಲ್ಲ, ಯಾರೂ ಇಲ್ಲ ಅಂತ. ರಾತ್ರಿ ಹಂಗೆ ಮಾಡಿದ್ಲು, ಬಂದು ಟಿ ವಿ ಹತ್ರ ಮಲ್ಕೊಂಡಿಲ್ಲ ಅಂತ ಕೂತಿದ್ದು, ಜೋರಾಗಿ ಕಿರ್ಚ್ಕೊಳ್ಳ. ಅಯ್ಯೋ ನಾನು ಬಿದ್ದೋದ್ಲೇನೋ ಅಂತ ಸಕ್ಕತ್ ಭಯ ಆಯಿತು. ಎದ್ದೊಳಕ್ಕೆ ಆಗಲಿಲ್ಲ. ಅವ್ರ ಅಪ್ಪ ಓಡೋಗಿ ನೋಡಿದ್ರು, ಯಾರಿಲ್ಲ ಅಂತಲೇ ಕಿರ್ಚ್ಕೊಬಿಡ್ತಾಳೆ, ಹಂಗೆ ಮಾಡ್ತಾಳೆ. ಸಣ್ಣ ಇಟ್ಟಿದ್ದೀನಿ, ಅವಳ ಹತ್ರನೇ ಹೋಗೋಣ. ಪಕ್ಕ ಇರಬೇಕು, ಇಲ್ಲ ಅಂದರೆ ಕಿರ್ಚ್ಕೊಬಿಡೋದು. ಎಷ್ಟು ಚೆನ್ನಾಗಿ ಮಾಡಿದ್ರು. ಇಲ್ಲೇ ಇದ್ದೀನಿ ಹ್ಞೂ ಅಂತ ಇರೋದಾಗಲೇ, ಪಕ್ಕ ಇಲ್ಲ ಅಂತ. ಬಾಕಂದ ಎಲ್ಲಿ ಮಗನ? ಗುಡ್ ಮಾರ್ನಿಂಗ್. ಬಂದು ಹಿಂಗೆ ಕೈ ಮಲ್ಕೊಂಡ್ರೆ ಅದಕ್ಕೆ ಸಮಾಧಾನ. ರಾತ್ರಿಯೆಲ್ಲ ಹಿಂಗೆ ಮಲ್ಕೋಬೇಕು. ಆಯ್ತಾ ಜಿಜ್ಜಿ ಕುಡಿ, ಜಿಜ್ಜಿ ಬಿಸಿನಿರ್ತದೆ. ಏನಾಯ್ತು ದಾನಿ ಇದಕ್ಕಂದ ಚಿನ್ನಮ್ಮ. ಸಾಕು ಬರಲ್ಲ.
ಬಾ ಮಗ್ನು ಹೋಗೋಣ. ನಿನ್ ಗೊಂಬೆ ತೋರಿಸ್ತೀನಿ ಬಾಯಲ್ಲಿ ಯಾವ ಪರಿಸ್ಥಿತಿ ಆಗೈತೆ ಅಂತ. ಬಾ ಹೋಗೋಣ, ಈಚೆ ಹೋಗೋಣ. ಬಾ ಬಾರ ಈಚೆ ಹೋಗೋಣ. ಬರಲ್ಲ ಇನ್ನೂ ನಿದ್ದೆ. ಸುಸ್ಸು ಮಾಡಿವಂತೆ. ಓಹ್ ಹಾಯ್ ಹಾಯ್, ಗುಡ್ ಮಾರ್ನಿಂಗ್. ಬಾಕಂದಮ್ಮ. ಓಕೆ ಆಯ್. ಆಕ್ಟಿಸ್ತು ಕಥೆನೇ ಹೋಗ್ತದೆ. ಇದನ್ನ ಬೇರೆ ಎತ್ತಿಟ್ಕೊಂಡವ್ರಪ್ಪ. ಅದ್ರದ್ದು ಮೋಟರು. ಬೆಳಬೆಳೆನ ಮನೆ ಹತ್ರ ಒಬ್ರು ಗೆಸ್ಟ್ ಬಂದಿದ್ದಾರೆ. ಇಲ್ಲ ಕಾಣಿಸ್ತಿದ್ಯಾ? ಬೆಳಗ್ಗೆ ಎಷ್ಟು ಚೆನ್ನಾಗಿದೆ ವೆದರ್ ಅಲ್ಲ. ಸನ್ ಇವಾಗ ಬರ್ತಿದೆ. ನಮ್ಮ ಹಸು ಹಾಲು ಕಟ್ಟಿದ್ದಾರೆ ಬಿಸಿಲಂತ. ವೆದರ್ ಅಂತ ಎಷ್ಟು ಚೆನ್ನಾಗಿದೆ ಇವತ್ತು. ಮೀಮಿ ಕಚ್ತದದು. ಬತ್ತೆ ಈಚೆ ತಾನು ಬಾ, ಅಲ್ಲಿ ಹಿಡ್ಕೋದ. ಆಮೇಲೆ ಅವ್ರ ತಾತ ಬಂದರು. ತಾತ ಬಂದು ಒಳಗಡೆ ಎತ್ಕೊಂಡೋದ್ರು. ಅಷ್ಟರಲ್ಲಿ ಅವರಪ್ಪ ಹಾಲನ್ನ ನಾನು ಕಾಯಿಸಿಟ್ಟಿದ್ದೆ. ನಾನು ಈಚೆ ಹೋಗಿದ್ದೆ ಆ ಗೊಂಬೆ ಎಲ್ಲ ಏನಾಗಿದೆ ನೋಡ್ಕೊಡೋಕ್ಕೆ. ಅಷ್ಟರಲ್ಲಿ ಅವರಪ್ಪ ಆ ಬಾಟ್ಲಿಗೆ ಹಾಲು ಹಾಕೊಂಡು ಮಗಳಿಗೆ ಕುಡ್ಸೋಕ್ಕೆ ಅಂತ ತೊಗೊಂಡೋದ್ರು. ಮಿಕ್ಕಿದ ಹಾಲನ್ನ ನಾನು ಸ್ವಲ್ಪ ತೊಗೊಂಡೆ. ನನಗೆ ಆಮೇಲೆ ಟೊಮೆಟೊ ಬಾತ್ ಮಾಡೋಣ ಅಂತ ಟೊಮೆಟೊ ಬಾತ್ಗೆಲ್ಲ ರೆಡಿ ಮಾಡಿಕೊಂಡು ಅಕ್ಕಿ ಹಾಕಿ ಉಪ್ಪು ಹಾಕಿ ಸ್ವಲ್ಪ ತಿರುಗಿಬಿಟ್ಟು ಮುಚ್ಚಿದೆ. ಅಷ್ಟರಲ್ಲಿ ಅಪ್ಪ ಮಗಳು ಮುದ್ದು ಮಾಡ್ತಾಯಿದ್ರು. ಅಲ್ಲಿಗೆ ಹೋದೆ. ನೋಡಿ ಅವ್ರು ಮುದ್ದು ಮಾಡೋದನ್ನ ನೋಡ್ಕೊಂಬಂದು. ಮುಗಿದ್ಮೇಲೆ ನಾವು ನಾಷ್ಟ ಮಾಡಿದ್ವಿ. ಈಗ ನಾವು ತೋಟದ ಹತ್ರ ಹೋಗ್ತಿದ್ದೀವಿ. ಬನ್ನಿರಿ, ನಿಮಗೂ ತೋಟ ತೋರಿಸ್ತೀನಿ, ಬನ್ನಿ. ಬಾ. ಮನೆಯಿಂದ ತೋಟ ತುಂಬ ದೂರ ಇತ್ತು. 2.5 ಕಿಲೋಮೀಟ್ರು ಏನೋ ಹೇಳ್ತಾರೆ ಯಾವಾಗಲೂ. 2.5 ಕಿಲೋಮೀಟ್ರ್ ದೂರ ಇದೆ ಅಂತ. ಅದಕ್ಕೆ ನಾನು ಯಾವತ್ತೂ ನೋಡಿಲ್ಲ ಇದುವರೆಗೂ. ಇಲ್ಲಿಗೆ ಬಂದಾಗಿಂದ ಅವ್ರ ತೋಟ ಅಂತ ನೋಡಿರಲಿಲ್ಲ. ಅದಕ್ಕೆ ತೋಟದ ಹತ್ರ ಕರ್ಕೊಂಡೋಗಿ ಅಂತ ಹೇಳ್ತಾ ಇದ್ದೆ ಎಷ್ಟೊಂದು ದಿನದಿಂದ. ಫೈನಲಿ ಇವತ್ತು ಮನ್ಸು ಮಾಡಿ ಕರ್ಕೊಂಡೋದ್ರು. ಗಾಡೀಲಿ ಹೋಗೋಣ ಅಂತ. ಅದಕ್ಕೆ ಸ್ವಲ್ಪ ಬರೋದು ಎಷ್ಟೊತ್ತಾಗುತ್ತೋ ಒಂದು ಬಾಟಲ್ ನೀರು ತೊಗೊಂಡೆ. ನನ್ನ ಮಗಳಿಗೆ ಎಲ್ಲರೂ ಗಾಡೀಲಿ ಕೂತ್ಕೊಂಡು ಹೋಗೋದಂದರೆ ತುಂಬ ಖುಷಿ. ನಮ್ಮ ತೋಟನ ನೀವು ನೋಡಿರಂತೆ, ಬನ್ನಿ. ಕ್ಯಾಚ್ ಬಿಸಾಕು. ಇಲ್ಲಿ ಇಟ್ಕೊಡ್ತೀನಿ, ಬಿಸಾಕು. ಹಣ್ಣಿ ಇಲ್ಲಿ ಚೆನ್ನಾಗೈತಿದ್ದು.
ಬಿಸಾಕದ ಕೊಳ್ತಗದೆ. ಹಾಂ ಅಲ್ಲಿ ತಿನ್ನ ನಡಿ ಗಾಡಿ ಇತ್ತು. ಒಂದೇ ಸಿಕ್ಕಿದ್ದು ಅಲ್ಲವೇ ಇನ್ನೂ ಇದು ಮಾಡಬೇಕು. ಬಾಯ್ ಮಾಡು ಮಮ್ಮಿಗೆ, ಬಾಯ್ ಮಾಡ್ಬಿಟ್ಟು ನಡಿ ಹೋಗೋಣ. ಅಯ್ಯೋ ಕಾಲೆಲ್ಲ ನೋಡು, ಏನು ಹೋಗಿ ಸ್ನಾನ ಮಾಡಿಸ್ಬೇಕು. ಇಲ್ಲೇನು ಇದೇ ಥರದ ಬಿಳಿ ಕಲ್ಗಳೆಲ್ಲ ಇಲ್ಲೋದು ಎಷ್ಟು ಹಾಂ ಅದೆಲ್ಲ ಮಾಡ್ತಾರಾ? ಹಾಂ ಅದು ಮಾಡಿದ್ದೀನಿ. ಚಿಟ್ಟೆ ಚಿಟ್ಟೆ ಆಯ್ತದು. ಇಲ್ಲಿ ಬಂದು ನಮ್ಮ ಗಾಡಿ ನಿಂತಿರೋದು ಮಾಡ ದೂರ ಹೋಗ್ತಿಲ್ಲ. ತಗೋ ಸೊಕ್ಕ ಸತ್ತೆ ಐತೆ. ಏನು ಇದು ಸಾಕು. ಎಲ್ಲಿ ನಮ್ಮ ಅಣ್ಣಿ ಇನ್ನೂ ಬಲಿಬೇಕು. ಇನ್ನೊಂಚೂರು ಬಣ್ಣ ಬಂದರೆ ಕಿತ್ಕೊಳ್ತೈತಾರೆ. ಈಗ ಒಂದು ಟ್ರಿಪ್ ಕಿತ್ತವ್ರಾ? ಕಿತ್ತಿಲ್ಲ. ಮತ್ತೆ ಕೀಳ್ತಾವ್ರೆ ಅಂದ್ರೆ ಕೀಳಕ್ಕೆ ಬರ್ತೀವಿ ಅಂತಂದ್ರೂ ಬಂದಿಲ್ಲ. ನೋಡ್ಕೊಂಡು ಹೋಗಿರ್ತಾರೆ. ತೋಟದಿಂದ ಬಂದು ಸುಸ್ತಾಗಿ ಸ್ನಾನ ಮಾಡಿ ಟಚ್ ಮಾಡ್ತಾ ಇದೆ ಇವಾಗ. ಏನಾದರೂ ಒಂದು ಹಿಂಗೆ ಮಾಡ್ತಿರ್ಬೇಕು, ಇಲ್ಲಾಂದರೆ ಕೈ ಹಿಡ್ಕೊಬೇಕು, ಇಲ್ಲಾಂದ್ರೆ ನಿದ್ದೆ ಬರಲ್ಲ ಅಲ್ವಾ ಮಗನ? ಬಾಯ್ ಮಾಡಿ. ಇಷ್ಟೇ ಇವತ್ತಿನ ಬ್ಲಾಗ್. ಇಷ್ಟೇ. ಆಮೇಲೆ ಮಧ್ಯಾಹ್ನ ಎದ್ದೇಳ್ತೀನಿ, ಊಟ ತಿಂತೀನಿ, ಆಟಾಡ್ತೀನಿ, ಮತ್ತೆ ಸಿಗ್ತೀನಿ ಶಾರ್ಟ್ಸಲ್ಲಿ. ಏನು ಶಾರ್ಟ್ಸ್ ನೋಡಿ ನಂದು ಅವನು. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ವೇಳೆ ಮಲಗಿಸ್ಬೇಕು. 11 ಗಂಟೆಗೆ ಡೈಲಿ 11 ಗಂಟೆ ಮೇಲೆ ಡೈಲಿ ಮಲ್ಕೊಂಡ್ಬಿಡ್ತಾಳೆ. ಆಮೇಲೆ ಎದ್ದು ಊಟ ತಿನ್ನಿಸ್ಬೇಕು. ನೋಡೋಣ, ಆದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂದರೆ ಇವತ್ತಿನ ಬ್ಲಾಗ್ ಇಷ್ಟೇ ಸ್ಟಾಪ್ ಮಾಡ್ತೀನಿ. ನಾಳೆ ನಾವು ಶ್ರೀಮಂತ ಫಂಕ್ಷನ್ ಅಂತ ಹೇಳ್ಬೋದು. ಮಲ್ಕೋಬಾ ಮಗನು ಮುನ್ಸೋಬಿಡೈತೆ ಫೋನ್ ತೋರಿಸ್ತಿಲ್ಲ ಅಂತ. ನಾಳೆ ನಾವು ಶ್ರೀಮಂತ ಫಂಕ್ಷನ್, ನಮ್ಮ ಅಮ್ಮ ಹೋಗಿದ್ದಾರಲ್ವ ಇವ್ರ ಅಜ್ಜಿ, ಅಲ್ಲಿಗೆ ನಾವು ಹೋಗಬೇಕು. ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ ಮಾಡ್ಕೋಬೇಕಿದೆ. ಅದಕ್ಕೋಸ್ಕರ ನಾಳೆ ಬ್ಲಾಗಲ್ಲಿ ಅದೆಲ್ಲ ಇರುತ್ತೆ, ಮಿಸ್ ಮಾಡಿಬಿಡಿ. ನಾಳೆ ಬ್ಲಾಗ್ನು ನೋಡಿ. ಇವತ್ತಿನ ಬ್ಲಾಗ್ ಯಾರೆಲ್ಲ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಚಿನಿ ಕೊಚ್ಚ ಬಾ, ಬಾಯ್ ಮಾಡಿ. ನಾನು ಟಚ್ ಮಾಡಬೇಕು. ಬಾಯ್ ಬಾಯ್. ಓಕೆ ಫ್ರೆಂಡ್ಸ್.